ಬಹಳಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂತ ಪೂಜೆ ಅಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ನನಗೂ ಅದೇ ತರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ, ಬೇರೆ ತರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ. ಅದಲ್ಲ, ಇದು ಕಲಾವಿದರು ಬಳಸಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರ್ಬೇಕು ತಿಳ್ಕೊಳ್ಳುವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಅನುಮಾನ ಆಯ್ತು ಇರ್ಬೋದೇನೋ ಅಂತ ಅನ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರಿ ಇಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದ್ರೆ ನಾನು ಕೂಡ ಬಂದೆ. ನಾಗದೇವರ ಸಲಹೆ ಏನು ಅಂದ್ರೆ, ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಕಡೆಗೆ ಬುದ್ಧಿ ಹೇಳ್ತಾರೆ, ಒಗ್ಗಟ್ಟಾಗಿರಿ, ಐಕ್ಯತೆ ಮಾಡಿ, ಗುರು ಹಿರಿಯರು ತಲೆಬಾಗಿ ನಡೀರಿ ಅಂತ ಏನ್ ಹೇಳ್ತಾರಲ್ಲ, ಅದೇ ನಾಗದೇವರು ಹೇಳಿದಂಥದ್ದು. ಬೇರೆ ಏನೇನಿಲ್ಲ. ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ದಂತೆ. ಏನು ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು. ಯಾರು ಅದು ನಾವು ಹೇಳ್ದಲ್ಲ ನಿಮಗೆ, ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಸಾವಿರಾರು ವರ್ಷದಿಂದ ಬಂದಂತ ಪದ್ಧತಿಗಳು. ಇದು ಮಾಡಿ ಅಂತ ಹೇಳ್ತೀವಿ. ಕೆಲವರು ಇದ್ದಾರೆ ಪಾಪ, ಅವರಿಗೆ ದೇವ್ರಂದ್ರೆ ಆಗೋಲ್ಲ, ನಾವೇನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ. ಒಂದೊಂದು ಬೆಳವಣಿಗೆ ನಾನು ನೋಡಿ, ದೇವರು ನಂಬಿರೋರ ಬೆಳವಣಿಗೆ ನಾನು ನೋಡಿ, ನಮ್ಮದೇ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ